ನಮಸ್ಕಾರ ಸ್ನೇಹಿತರೆ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಸತ್ತ ನಂತರ ಏನಾಗುತ್ತದೆ, ಆತ್ಮದ ಪಯಣದ ನಿಗೂಢ ಸತ್ಯವನ್ನು ತಿಳಿಯಲು ಒಂದು ಪುಟ್ಟ ಶೋಧನೆಯ ಮಾಹಿತಿಯನ್ನು ತಿಳಿಸುತ್ತಿದ್ದೇವೆ. ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಚ್ ಮಾಡಿ. ಪ್ರತಿದಿನ ವಿಡಿಯೋಗಳು ಬರ್ತಾ ಹೋಗುತ್ತೆ. ಜನ್ಮ ಮತ್ತು ಮರಣ ಎಂಬುದು ಪ್ರಕೃತಿಯ ಅತಿ ದೊಡ್ಡ ರಹಸ್ಯಗಳು. ವಿಜ್ಞಾನವು ಮರಣವನ್ನು ಜೈವಿಕ ಅಂತ್ಯ ಎಂದು ಕರೆದರೆ, ನಮ್ಮ ಭಾರತೀಯ ಪರಂಪರೆ ಮತ್ತು ಜಗತ್ತಿನ ವಿವಿಧ ಸಂಸ್ಕೃತಿಗಳಲ್ಲಿ ಇದನ್ನು ಆತ್ಮದ ಹೊಸ ಪಯಣ ಎಂದು ಬಣ್ಣಿಸುತ್ತೇವೆ. ಹಾಗಾದರೆ ಈ ಶರೀರವನ್ನು ಬಿಟ್ಟ ಮೇಲೆ ಆತ್ಮ ಎಲ್ಲಿಗೆ ಹೋಗುತ್ತದೆ? ಗರುಡ ಪುರಾಣದ ಹಿನ್ನೆಲೆಯನ್ನು ನೋಡುವುದಾದರೆ, ಹಿಂದೂ ಧರ್ಮದ ಗರುಡ ಪುರಾಣದ ಪ್ರಕಾರ ಮರಣದ ನಂತರ ಆತ್ಮವು ತನ್ನ ಕರ್ಮ ಫಲಗಳಿಗೆ ಅನುಗುಣವಾಗಿ ಯಮಲೋಕದತ್ತ ಪಯಣ ಬೆಳೆಸುತ್ತದೆ ಎನ್ನಲಾಗುತ್ತದೆ. ಭೂಲೋಕದ ಆಸೆಗಳನ್ನು ಬಿಡಲಾರದ ಆತ್ಮಗಳು ಕೆಲ ಕಾಲ ತೊಳಲಾಡುತ್ತವೆ ಎಂಬ ಉಲ್ಲೇಖಗಳು ಕೂಡ ಇದೆ. ವಿಜ್ಞಾನದ ದೃಷ್ಟಿಯಿಂದ ನೋಡುವುದಾದರೆ, ಥರ್ಮೋಡೈನಮಿಕ್ಸ್ ನಿಯಮದಂತೆ ಶಕ್ತಿಯನ್ನು ಸೃಷ್ಟಿಸಲು ಅಥವಾ ನಾಶಪಡಿಸಲು ಸಾಧ್ಯವಿಲ್ಲ. ಇದು ಕೇವಲ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಗುತ್ತದೆ ಎನ್ನುತ್ತದೆ. ಇದನ್ನೇ ಆಧ್ಯಾತ್ಮಿಕವಾಗಿ ಹೇಳುವುದಾದರೆ, ಆತ್ಮವು ಹಳೆಯ ಬಟ್ಟೆಯನ್ನು ಕಳಚಿ ಹೊಸ ಬಟ್ಟೆಯನ್ನು ಧರಿಸುವಂತೆ ಒಂದೇ ದೇಹದಿಂದ ಇನ್ನೊಂದು ದೇಹಕ್ಕೆ ಸಾಗುತ್ತದೆ. ಅತೀಂದ್ರಿಯ ಅನುಭವಗಳು. ಸಾವಿನ ಅಂಚಿಗೆ ಹೋಗಿ ಬಂದ ಅನೇಕರು ಬಿಳಿ ಬೆಳಕು, ಶಾಂತಿಯ ಅನುಭವ ಅಥವಾ ದೇಹದಿಂದ ಹೊರಬಂದ ಭಾವನೆಯನ್ನು ಹಂಚಿಕೊಂಡಿದ್ದಾರೆ. ಇದು ಮೆದುಳಿನ ಕೊನೆಯ ಕ್ಷಣದ ಪ್ರತಿಕ್ರಿಯೆಯೇ ಅಥವಾ ನಿಜವಾದ ಆತ್ಮದ ದರ್ಶನವೋ ಎಂಬುದು ಇಂದಿಗೂ ಸಂಶೋಧನೆಯ ವಿಷಯ. ಸತ್ತ ನಂತರ ಏನಾಗುತ್ತದೆ ಎಂಬ ಕುತೂಹಲಕ್ಕಿಂತ ನಾವು ಬದುಕಿರುವಾಗ ಮಾಡುವ ಕೆಲಸಗಳು ನಮ್ಮ ಮುಂದಿನ ಪಯಣವನ್ನು ನಿರ್ಧರಿಸುತ್ತವೆ ಎಂಬ ಸಾರ್ವಕಾಲಿಕ ಸತ್ಯ. ಆತ್ಮವಿದೆಯೇ ಇಲ್ಲವೇ ಎಂಬುದು ತರ್ಕಕ್ಕೆ ನಿಲುಕದ ವಿಷಯವಿರಬಹುದು. ಆದರೆ ಸಾವಿನ ನಂತರವೂ ನಾವು ಉಳಿಯುವುದು ನಮ್ಮ ಸತ್ಕಾರ್ಯಗಳ ಮೂಲಕ ಮಾತ್ರ. ಇದು ಶೋಧ ಚಾನಲ್ನ ಒಂದು ಪುಟ್ಟ ಶೋಧನೆಯ ಮಾಹಿತಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದ.